ಯುಟಿ ಖಾದರ್ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಕೂಡ ಜೋರಾಗಿ ಆಗ್ತಾ ಇದೆ. ಈಗ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ಗೆ ಸಚಿವ ಸ್ಥಾನ ಕೊಡ್ತಾರಾ? ಈ ಹಿಂದೆ ಆಗಿರೋ ಮಾತುಕತೆಯಂತೆ ಖಾದರ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಖಾದರ್ ಮಂತ್ರಿ ಆದ್ರೆ ಯಾರಿಗೆ ಕೊಡ್ತಾರೆ ಸ್ಪೀಕರ್ ಸ್ಥಾನ? ಈ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಿರಿಯರನ್ನ ಸ್ಪೀಕರ್ ಪೀಠದಲ್ಲಿ ಕೂರಿಸುವ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇರೋದು. ಎಚ್.ಕೆ. ಪಾಟೀಲ್, ಪರಮೇಶ್ವರ್, ದೇಶಪಾಂಡೆ, ಜಯಚಂದ್ರ ಇವರೆಲ್ಲರೂ ಕೂಡ ಇದ್ದಾರೆ. ನಾಲ್ವರ ಹೆಸರನ್ನ ಸ್ಪೀಕರ್ ಸ್ಥಾನಕ್ಕಾಗಿ ಚರ್ಚೆ ಮಾಡಿದ್ದಾರೆ. ಆದರೆ ಸಭಾಧ್ಯಕ್ಷರಾಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಶಾಸಕರು. ಯಾರನ್ನ ಸ್ಪೀಕರ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇದೆ. ಈಗ ಯುಟಿ ಖಾದರ್ಗೆ ಮಾತಿನಂತೆ ಈ ಹಿಂದೆ ಮಾತನಾಡಿದ್ರು, ಹಾಗಾದ್ರೆ ಮಾತುಕತೆ ಆಗಿತ್ತಾ? ಸಂಪುಟ ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ. ಅಕಸ್ಮಾತ್ ಏನಾದರೂ ಕೂಡ ಯುಟಿ ಖಾದರ್ಗೆ ಸಚಿವ ಸ್ಥಾನ ಸಿಕ್ಕಿದ್ದೇ ಆದರೆ KPCC ಅಧ್ಯಕ್ಷರ ಪಟ್ಟದ ಜೊತೆಗೆ ಇಲ್ಲಿ ಸಭಾಧ್ಯಕ್ಷರ ಪಟ್ಟ ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಹಲವು ನಾಯಕರು ಈ ವಿಚಾರದ ಬಗ್ಗೆ ತಿರಸ್ಕಾರ ಎತ್ತುತ್ತಾ ಇದ್ದಾರೆ. ಆನಂದ್, ಮಾತನಾಡ್ತಾ ಇದ್ವಿ ನಾವು ಈಗಾಗಲೇ ಕೂಡ. ಒಂದು ಕಡೆ KPCC ಪಟ್ಟ, ಈಗ ಸ್ಪೀಕರ್ ಖಾದರ್ ಅವ್ರಿಗೇನಾದರೂ ಕೂಡ ಸಚಿವ ಸ್ಥಾನ ಸಿಕ್ಕಿದ್ದೇ ಆದಲ್ಲಿ ಆ ಸ್ಥಾನಕ್ಕೆ ಯಾರನ್ನ ಕೂರಿಸ್ಬೋದು, ಯಾರ್ಯಾರ ಹೆಸರು ಜೋರಾಗಿ ಚರ್ಚೆಯಲ್ಲಿದೆ, ಯಾರು ಒಪ್ಕೊಳ್ತಾರೆ ಹಾಗಾದ್ರೆ ಈ ವಿಚಾರವಾಗಿ ಅಂತ? ಖಂಡಿತವಾಗ್ಲೂ ಶಿವಕುಮಾರ್, ಈಗಾಗಲೇ ಸ್ಪೀಕರ್ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರವಾದಂತಹ ಒಂದು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಈ ಹಿಂದೆ ಸರ್ಕಾರ ರಚನೆ ವೇಳೆ ಯುಟಿ ಖಾದರ್ ಅವರಿಗೆ ಹೈಕಮಾಂಡ್ ನಾಯಕರು ಭರವಸೆಯನ್ನ ನೀಡಿದ್ರು. 2.5 ವರ್ಷ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ, ಈಗ ಸ್ಪೀಕರ್ ಆಗಿ ಕೆಲಸ ಮಾಡಿ ಅನ್ನೋ ಒಂದು ಮಾಹಿತಿಯನ್ನ, ಸಲಹೆಯನ್ನ ಕೊಟ್ಟಿದ್ರು. ಅದರಂತೆ ಯುಟಿ ಖಾದರ್ ಅವರು 2.5 ವರ್ಷ ಆಯಿತು, ಈಗ 3 ವರ್ಷದ ಅವಧಿಗೆ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಸಂಪುಟ ರಚನೆ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಸಚಿವ ಸ್ಥಾನದಲ್ಲಿ ಅವರಿಗೆ ಸ್ಥಾನಮಾನ ನೀಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗೇನಾದರೂ ಆದ್ರೆ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಮತ್ತೆ RV ದೇಶಪಾಂಡೆ ಅವರ ಹೆಸರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ದಿನೇಶ್ ಗುಂಡೂರಾವ್ಗೆ ಕೊಡ್ತಾರಾ ಅಥವಾ RV ದೇಶಪಾಂಡೆ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನೋ ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಸದ್ಯ ಯುಟಿ ಖಾದರ್ ಅವರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಮೇಲೆ ಬಹಳಷ್ಟು ಒಂದು ಒತ್ತಡವನ್ನ ತರತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದೆ ಇದೇ ಯುಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು 2013ರಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಹಾಗಾಗಿ ಸಚಿವ ಸ್ಥಾನ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿರ್ತಕ್ಕಂಥ ಒಂದು ಅನುಭವದ ಮೇಲೆ ಯುಟಿ ಖಾದರ್ ಅವರು ಕೂಡ ಸಚಿವ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಒಂದು ಫೈಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಶಿವಕುಮಾರ್. ಓಕೆ ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡ್ತಾ ಇದ್ದೀವಿ, ಒಂದು ರೀತಿಯಲ್ಲಿ ಚರ್ಚೆ ಅಂತೂ ಜೋರಾಗಿದೆ. ಏನಾಗುತ್ತೆ, ಯಾರು ಸಿಗ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ ನೋಡೋಣ.